ಆತ್ಮೀಯರೇ ಎಲ್ಲರೂ ನಮಸ್ಕಾರಗಳು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಸಮೀಕ್ಷಾ ಸಮಯದಲ್ಲಿ ಸಮೀಕ್ಷೆದಾರರು ಸಮೀಕ್ಷೆ ಒಳಪಡ್ತಿರ್ತಕ್ಕಂಥವರ ಒಂದು ಮಾಹಿತಿಯನ್ನು ಸಮೀಕ್ಷೆ ಆ್ಯಪ್ನಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಮಧ್ಯೆ ನಾವು ಐ ಡಿ ವೆರಿಫಿಕೇಶನ್ ಅನ್ನು ಮಾಡ್ತೇವೆ. ಐ ಡಿ ವೆರಿಫಿಕೇಶನ್ನಲ್ಲಿ 2 ವಿಧಾನಗಳಿವೆ. ಮೊದಲನೇದು ರೇಷನ್ ಕಾರ್ಡ್ ಅಂತ. ರೇಷನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡ್ತೇವೆ. ರೇಷನ್ ಕಾರ್ಡ್ನಲ್ಲಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಪೇಚ್ ಆಗ್ತದೆ. ಒಂದು ವೇಳೆ ರೇಷನ್ ಕಾರ್ಡ್ ಹಳೆಯದಾಗಿದ್ದರೆ ನಮಗೆ ಡೀಟೇಲ್ಸ್ ಪೇಚ್ ಆಗೋದಿಲ್ಲ. ರೇಷನ್ ಕಾರ್ಡ್ನ ಹೊಸ ನಂಬರನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ. ಸರ್ಚ್ ಬಾರ್ನಲ್ಲಿ ಆಹಾರ ಇಲಾಖೆ ವೆಬ್ಸೈಟ್ ಒಂದನ್ನು ಟೈಪ್ ಮಾಡಿಕೊಳ್ಳಿ. ನಾನು ಈ ವೆಬ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ತಾವು ಆ ಒಂದು ವೆಬ್ ಲಿಂಕ್ ಅನ್ನ ಕಾಪಿ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಕೊಡಿ. ಸೊ ನಂತರ ನಿಮಗೆ ಈ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತಕ್ಕಂಥ ಒಂದು ಇಂಟರ್ಫೇಸ್ ಪೇಜ್ ಬರುತ್ತದೆ. ಇಲ್ಲಿ RC ನಂಬರ್ ಮತ್ತು ವೈಟ್ ಬಾಕ್ಸ್ ನಲ್ಲಿ ರೇಷನ್ ಕಾರ್ಡ್ನ ಹಳೆಯ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಇಲ್ಲಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತದೆ. ಅದರಲ್ಲಿ ರೇಷನ್ ಕಾರ್ಡ್ನ ಹೊಸ ನಂಬರ್ ನಿಮಗೆ ಶೋ ಆಗಿರುತ್ತದೆ. ಇದನ್ನು ನೀವು ನೋಟ್ ಮಾಡಿಕೊಂಡು ಸರ್ಚ್ ಕೊಡಿ. ನಂತರ ನಿಮಗೆ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಮೆಂಬರ್ಸ್ ಡೀಟೇಲ್ಸ್ ಎಲ್ಲ ಆಟೋ ಪೇಜ್ ಆಗುತ್ತದೆ. ಧನ್ಯವಾದಗಳು.